ಕೊನೆಯದಾಗಿ ನೀವು ಯಾವಾಗ ಮಾತಾಡಿದ್ರಿ ಇವಾಗಲೂ ನಿಮ್ಮ ಅದೇ ಹೇಳ್ತಿದ್ವಿ ಸರ್, ನಾನು ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರಂತೆ, ಅದೇನೂ ಆಗಲೇ ಇಲ್ಲ. ನಾನು ಆಪ್ರೇಷನ್ ಹೋಗೋಕ್ಕೂ ಮುಂಚೆ ತುಂಬಾ ಮೀಟ್ ಮಾಡಬೇಕು, ನಾನು ಹೋಗ್ತಾ ಇದ್ದಾನೆ ಶಿವಣ್ಣ, ಅವನು ಹೋಗ್ತಾ ಇದ್ದಾನೆ, ಒಂದ್ಸತಿ ನೋಡಬೇಕು ಅಂತ. ಕೊನೆಗೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ ಪಾಪ. ನೋವು ಯಾವತ್ತೂ ನಾನು ಉಳ್ಕೊಂಡಿರುತ್ತೆ. ಬಟ್ ಬೆಳಗ್ಗೆ ಗೊತ್ತಾದ ನಮ್ಗೆ ಒಂದು 5 ನಿಮಿಷ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಒಂಥರ ಅವರು ಮರೆಯೋಕ್ಕಾಗದಿರೋ ಮುಖ, ಯಾವಾಗಲೂ ಅಷ್ಟೇ ಅವ್ರ ವ್ಯಕ್ತಿತ್ವ, ಅವರ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಇರ್ಬೋದು, ಎವ್ರಿಥಿಂಗ್. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬಿಗ್ ಅಸೆಟ್. ಸ್ವಲ್ಪನೂ ಹಮ್ಮು ಬಿಮ್ಮು ಎಲ್ಲ ಇರಲಿಲ್ಲ ಜೀವನ ಯಾವಾಗಲೂ ಅವ್ರು ಮಾತಾಡೋ ರೀತಿ ಇರ್ಬೋದು, ಆ ಪ್ರೀತಿ ಇರ್ಬೋದು, ತುಂಬಾ. ಕೊನೆಯದಾಗಿ ನೀವು ಯಾವಾಗ ಮಾತಾಡಿದ್ರಿ ಇವಾಗಲೂ ನಿಮ್ಮ ಅದೇ ಹೇಳ್ತಿದ್ವಿ ಸರ್, ನಾನು ನನ್ನ ಜೊತೆ ಮಾತಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರಂತೆ, ಅದೇನೂ ಆಗಲೇ ಇಲ್ಲ. ನಾನು ಆಪ್ರೇಷನ್ ಹೋಗೋಕ್ಕೂ ಮುಂಚೆ ತುಂಬಾ ಮೀಟ್ ಮಾಡಬೇಕು, ನಾನು ಹೋಗ್ತಾ ಇದ್ದಾನೆ ಶಿವಣ್ಣ, ಅವನು ಹೋಗ್ತಾ ಇದ್ದಾನೆ, ಒಂದ್ಸತಿ ನೋಡಬೇಕು ಅಂತ. ಕೊನೆಗೆ ನಾನು ಮೀಟ್ ಮಾಡೋಕ್ಕೆ ಆಗಿಲ್ಲ ಪಾಪ. ನೋವು ಯಾವತ್ತೂ ನಾನು ಉಳ್ಕೊಂಡಿರುತ್ತೆ. ಬಟ್ ಬೆಳಗ್ಗೆ ಗೊತ್ತಾದ ನಮ್ಗೆ ಒಂದು 5 ನಿಮಿಷ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ಒಂಥರ ಅವರು ಮರೆಯೋಕ್ಕಾಗದಿರೋ ಮುಖ, ಯಾವಾಗಲೂ ಅಷ್ಟೇ ಅವ್ರ ವ್ಯಕ್ತಿತ್ವ, ಅವರ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಕೊಡುಗೆ ಇರ್ಬೋದು, ಎವ್ರಿಥಿಂಗ್. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬಿಗ್ ಅಸೆಟ್. ಸ್ವಲ್ಪನೂ ಹಮ್ಮು ಬಿಮ್ಮು ಎಲ್ಲ ಇರಲಿಲ್ಲ ಜೀವನ ಯಾವಾಗಲೂ ಅವ್ರು ಮಾತಾಡೋ ರೀತಿ ಇರ್ಬೋದು, ಆ ಪ್ರೀತಿ ಇರ್ಬೋದು, ತುಂಬಾ.